ಕಾಫಿ ನಾಡು ಚಿಕ್ಕಮಗಳೂರು ಭಾಗದಲ್ಲಿ ಮಳೆರಾಯ ಅಬ್ಬರಿಸಿ ಬೊಬ್ಬರಿತಾ ಇದ್ದಾನೆ. ಭಾರೀ ಗಾಳಿ ಮಳೆಗೆ ಜನಜೀವನ ಅಸ್ತವ್ಯಸ್ತವಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ರಿಪೋರ್ಟ್ ಇದೆ, ನೋಡ್ತಾ ಹೋಗೋಣ. ಕಾಫಿ ನಾಡಿನಲ್ಲಿ ಹೇಮಾವತಿ ನದಿಗಿಳಿದ ಸ್ವಿಫ್ಟ್ ಕಾರು, ಮಳೆ ಅವಾಂತರ ಅಂಗಡಿಗಳಿಗೆ ನುಗ್ಗಿದ ನೀರು. ಈ ದೃಶ್ಯವನ್ನೊಮ್ಮೆ ನೋಡಿ. ಭಾರೀ ಮಳೆಗೆ ನಿಯಂತ್ರಣ ತಪ್ಪಿ ರಸ್ತೆ ಬದಿಯ ತಡೆಗೋಡೆ ದಾಟಿ ಹೇಮಾವತಿ ನದಿಗೆ ಇಳಿದಿರುವ ಸ್ವಿಫ್ಟ್ ಕಾರು. ಇದನ್ನೊಮ್ಮೆ ನೋಡ್ಬಿಡಿ. ಮಳೆಗೆ ಉಕ್ಕಿ ಹರಿತಾ ಇರುವಂತಹ ಚರಂಡಿ ನೀರು ರಸ್ತೆ ಬದಿಯ ಅಂಗಡಿಗಳಿಗೆ ನುಗ್ಗಿದ್ರಿಂದ ಹೋಟೆಲ್ ಮಾಲೀಕರು ನೀರು ಹೊರಹಾಕಲಿಕ್ಕೆ ಹರಸಾಹಸ ಪಡ್ತಿದ್ದಾರೆ. ಇದೆಲ್ಲ ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಿನ ಕೊಟ್ಟಿಗೆಹಾರದ ಮಳೆಯ ಕಥೆ ವ್ಯಥೆ. ಕಳೆದ 2-3 ದಿನಗಳಿಂದ ಮೂಡಿಗೆರೆ ತಾಲೂಕಿನಲ್ಲಿ ಸುರಿತಾ ಇರುವ ಭಾರೀ ಮಳೆಗೆ ಹಲವು ಅವಾಂತರಗಳು ಸೃಷ್ಟಿಯಾಗಿದೆ. ಬಿನ್ನಡಿ ಗ್ರಾಮದ ಬಳಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಚಾಲಕನ ನಿಯಂತ್ರಣ ತಪ್ಪಿ ಸ್ವಿಫ್ಟ್ ಕಾರ್ ಒಂದು ತಡೆಗೋಡೆಯನ್ನು ದಾಟಿ ಹೇಮಾವತಿ ನದಿಗೆ ಬಿದ್ದಿದ್ದು, ಕಾರಿನಲ್ಲಿದ್ದವರು ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಕೊಟ್ಟಿಗೆಹಾರದ ಸುತ್ತಮುತ್ತ ಸುರಿದ ಮಳೆಗೆ ರಾಷ್ಟ್ರೀಯ ಹೆದ್ದಾರಿಯ ಚರಂಡಿ ಉಕ್ಕಿ ರಸ್ತೆ ಬದಿಯ ಕೋಳಿ ಅಂಗಡಿ ಹಾಗೂ ಹೋಟೆಲ್ ಒಳಗೆ ನೀರು ನುಗ್ಗಿದೆ. ಕೊಟ್ಟಿಗೆಹಾರ ಟು ಕಳಸ ಮಧ್ಯೆ ಸಂಪಿಗೆ ಖಾನ್ ಬಳಿ ಗಾಳಿಗೆ ಬೃಹತ್ ಮರವೊಂದು ರಾಜ್ಯ ಹೆದ್ದಾರಿಗೆ ಬಿದ್ದಿದ್ದು, ಕೆಲಕಾಲ ಟ್ರಾಫಿಕ್ ಜಾಮ್ ಉಂಟಾಗಿತ್ತು. ಹುತ್ತದಿಂದ ಹೊರಬರುತ್ತಾ ಇರುವ ಕಾಳಿಂಗ ಸರ್ಪಗಳು. ಒಂದೆಡೆ ಮಳೆಯ ಅವಾಂತರ ಜೋರಾಗಿದ್ರೆ, ನಿರಂತರ ಸೋನೆ ಮಳೆಯಿಂದ ಭೂಮಿಯ ತೇವಾಂಶ ಹೆಚ್ಚಾಗಿ ಕಾಳಿಂಗ ಸರ್ಪಗಳು ಆಹಾರದ ಜೊತೆಗೆ ದೇಹದ ಉಷ್ಣಾಂಶದ ಸಮತೋಲನಕ್ಕಾಗಿ ಹುತ್ತಗಳಿಂದ ಹೊರಗೆ ಬರ್ತಾ ಇದೆ. ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನದಿಂದ ಕಾಳಿಂಗ ಸರ್ಪಗಳು ಕಳಸಾ ತಾಲೂಕಿನ ಅಕ್ಕಪಕ್ಕದಲ್ಲಿ ಮಳೆಯಿಲ್ಲದ ಪ್ರದೇಶ, ಮನೆ, ಶೆಡ್ ಬಳಿ ಬೆಚ್ಚನೆಯ ಜಾಗದಲ್ಲಿ ಕಾಣಿಸಿಕೊಳ್ತಾ ಇದೆ. ಕಳಸಾ ತಾಲೂಕಿನ ಬಾಳೆಹೊಳೆ ಸಮೀಪ ಕಾಫಿ ತೋಟದಲ್ಲಿ ಬೃಹತ್ ಕಾಳಿಂಗ ಸರ್ಪ ಪತ್ತೆಯಾಗಿದ್ದು, ಸುಮಾರು 1 ಗಂಟೆಗಳ ಕಾಲ ಕಾರ್ಯಾಚರಣೆ ನಡೆಸಿ ಕಾಳಿಂಗ ಸರ್ಪವನ್ನು ಸೆರೆ ಹಿಡಿಯಲಾಗಿದೆ. ಹಗಲಲ್ಲಿ ಬಿಡುವು ಕೊಟ್ಟು ಸಂಜೆ ಆಗ್ತಿದ್ದಂತೆ ಇಡೀ ರಾತ್ರಿ ಸುರಿತಾ ಇರುವಂತಹ ಮಳೆ ಅದು ಯಾವ ಅವಾಂತರವನ್ನು ಸೃಷ್ಟಿ ಮಾಡುತ್ತೋ ಅಂಥೇಳಿ ಮಲೆನಾಡಿಗರು ಜೀವ ಭಯದಲ್ಲಿದ್ದಾರೆ. ಒಟ್ನಲ್ಲಿ ಮಲೆನಾಡಿನ ಭಾಗದಲ್ಲಿ ಭರ್ಜರಿ ಮಳೆಯಾಗ್ತಿದ್ದು, ನದಿಗಳ ಒಡಲು ತುಂಬುತ್ತಾ ಇದೆ. ಇದು ಮಲೆನಾಡಿಗರ ಸಂತಸಕ್ಕೆ ಕಾರಣವಾಗಿದೆ. ಮತ್ತೊಂದು ಕಡೆ ವರುಣನ ಆರ್ಭಟದಿಂದ ಭೂಮಿ ತೇವವಾಗ್ತಾ ಇರೋದ್ರಿಂದ ಕಾಳಿಂಗ ಸರ್ಪಗಳು ಎಲ್ಲಂದ್ರಲ್ಲೇ ಕಾಣಿಸ್ತಾ ಇರೋದು ನಿಜಕ್ಕೂ ಭೀತಿ ಹುಟ್ಟಿಸಿದೆ. ಪುನೀತ್ ಜೊತೆ ನಾರಾಯಣಗೌಡ, ಪಬ್ಲಿಕ್ ಟಿವಿ, ಚಿಕ್ಕಮಗಳೂರು.